ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾಸ್ತರ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP ಎಂಬ ಹೆಸರನ್ನು ಕೇಳಿದ್ದೀರಾ. ಕೇಳಿದ ತಕ್ಷಣ ನಗು ಬರುತ್ತದೆ ಅಲ್ವಾ? ಆದರೆ ಇಂದಿನ ಯುವಕರು ಅಂದರೆ ನಮ್ಮ ಜೆನ್ಜಿ ಪೀಳಿಗೆ ಈ ಹೆಸರಿನ ಹಿಂದೆ ಒಂದು ದೊಡ್ಡ ಪ್ರತಿಭಟನೆಯನ್ನು ಅಡಗಿಸಿಟ್ಟಿದ್ದಾರೆ. ಇಂದು ನಮ್ಮ ಈ ಮಾಸ್ಟರ್ ಕ್ಲಾಸ್ನಲ್ಲಿ ಈ ಪಕ್ಷದ ಅಸಲಿಯತ್ತ ಮತ್ತು ಅದು ಏಕೆ ವೈರಲ್ ಆಗಿದೆ ಎಂಬುದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಕಾಕ್ರೋಚ್ಗಳು ಎಲ್ಲವನ್ನು ಬದುಕಬಲ್ಲವು, ಕಷ್ಟದ ಪರಿಸ್ಥಿತಿಯಲ್ಲೂ ಬದುಕುಳಿಯುತ್ತವೆ. ನಮ್ಮ ಸಿಸ್ಟಮ್ನಲ್ಲಿ ಭ್ರಷ್ಟಾಚಾರದ ನಡುವೆ ನಾವು ಕೂಡ ಅದೇ ರೀತಿ ಬದುಕಬೇಕಾಗಿದೆ ಎಂಬ ಸಾಂಕೇತಿಕ ಅರ್ಥವನ್ನು ಈ ಒಂದು ಕಾಕ್ರೋಚ್ ತಿಳಿಸ್ತಾ ಹೋಗ್ತೈತಿ. ಹಾಗಾದರೆ ಈ ಒಂದು ಕಾಕ್ರೋಚ್ ಜನತಾ ಪಕ್ಷ ಯಾಕೆ ಉಗಮವಾಯಿತು ಅನ್ನೋದಕ್ಕೆ ಒಂದು ಸಣ್ಣ ದೃಶ್ಯವನ್ನು ತಿಳಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಬನ್ನಿ. Youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. And you people file contempt petition because I go to not taking up the matter of as if there are already parasites in society who attack you people. You attack the system, and you want to join hands with them. No. I understand. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು CJI ಸೂರ್ಯಕಾಂತ್ ಅವರು ಈ ಒಂದು ಯುವಕರ ಬಗ್ಗೆ ತಮ್ಮದೇ ಒಂದು ಅಭಿಪ್ರಾಯ ನೀಡ್ತಾ ಹೋಗ್ತಾರೆ. ಅದಕ್ಕೆ ಪ್ರತಿ ದಾಳಿಯಾಗಿ ನಮ್ಮ ಒಂದು ಯುವಕ ಸಮುದಾಯ ಏನು ಹೇಳ್ತದನ್ನು ನೋಡ್ಕೊಂಡು ಬರೋಣ. We are the cockroaches! We are the cockroaches! Yes, we are the cockroaches! Outside your courtrooms, on the streets, we're the conscience. Stomp us, spray us, sweep us out the door. We rise again, hungrier than before. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾತಿನ ದೃಶ್ಯದಿಂದ ಈ ಒಂದು ನಮ್ಮ ಯುವ ಸಮುದಾಯ ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಒಂದು ದೊಡ್ಡ ಅಲೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತಾ ಹೋಗ್ತಾರೆ. ಇದರೊಳಗೆ ಕೇವಲ ಒಂದು 24 ಗಂಟೆಯ ಒಳಗೆ 13.1 ಮಿಲಿಯನ್ ಫಾಲೋವರ್ಸ್ ಆಗಿ ಕಂಡು ಬರ್ತಾ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು CJP ಅಂದ್ರೆ ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದು ಈ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಓಪನ್ ಮಾಡ್ತಾ ಹೋಗ್ತಾರೆ. ಈ ಒಂದು ಕಾಕ್ರೋಚ್ ಪಾರ್ಟಿ ಈ ಒಂದು BJPಯ ಒಂದು ಫಾಲೋವರ್ಸ್ ಅಂದರೆ ಬೀಟನ್ನು ಮಾಡ್ತಾ ಹೋಗ್ತೀವಿ. ಅವರೊಂದು BJPಯ ಫಾಲೋವರ್ಸ್ ಎಷ್ಟಿದ್ದಾರಪ್ಪ ಅಂದ್ರೆ 8 ಮಿಲಿಯನ್ ಫಾಲೋವರ್ಸನ್ನು ನೋಡ್ತಾ ಹೋಗ್ತೀವಿ. ಕೇವಲ ಒಂದು 5 ದಿನದೊಳಗಾಗಿ ಈ ಒಂದು BJPಯ ಒಂದು ಫಾಲೋವರ್ಸನ್ನು ಈ ಒಂದು ಕಾಕ್ರೋಚ್ ಪಾರ್ಟಿ ಬೀಟ್ ಮಾಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾರವರು ತಮ್ಮ ಒಂದು ಯುವಕರ ಅನ್ಎಂಪ್ಲಾಯ್ಮೆಂಟ್ನ ಒಂದು ಹೀನಾಯವಾಗಿ ಹೇಳೋದ್ರಿಂದ ಈ ಒಂದು ಪ್ರತಿ ದಾಳಿಯಾಗಿ ಒಂದು ಯುವ ಸಮುದಾಯ ಒಂದು ತನ್ನದೇ ಆದಂಥ ಸಾಮಾಜಿಕ ಜಾಲತಾಣದ ಮೂಲಕ ಈ ಒಂದು ವ್ಯವಸ್ಥೆಯ ವಿರುದ್ಧ ತನ್ನ ಒಂದು ಅತಿಶಯವನ್ನು ತಿಳಿಸೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು CJI ಸೂರ್ಯಕಾಂತ್ ಅವರು ಈ ಒಂದು ಯುವ ಸಮುದಾಯವು ಜಿರಳೆಗೆ ಹೋಲಿಸ್ತಾ ಹೋಗ್ತಾರೆ. ಏನು ಕಾಕ್ರೋಚ್ ಅಂತ ಅವರಿಗೆ ಹೋಲಿಸೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಜನತಾ ಪಕ್ಷ ಕಾಕ್ರೋಚ್ ಜನತಾ ಪಕ್ಷ ಏನು ಮಾಡ್ತಾ ಹೋಗಿದೆ, ತನ್ನದೇ ಆದಂಥ ಅಕೌಂಟನ್ನು ಓಪನ್ ಮಾಡಿ ಆದರೆ ಆ ಒಂದು ಜನತಾ ಪಕ್ಷಕ್ಕೆ ಸೇರಲು ಇಷ್ಟ ಇರಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದ್ರೆ ಅರ್ಹತಾ ಮಾನದಂಡಗಳು ಏನಿದೆ ಅಂತ ನೋಡೋದಾದ್ರೆ, ಒಂದೇದು ಉದ್ಯೋಗವಿಲ್ಲದವರಂತ ನೋಡ್ತಾ ಹೋಗ್ತೀವಿ, ಸೋಮಾರಿಗಳು, ಸದಾ ಆನ್ಲೈನ್ನಲ್ಲಿ ಇರೋರು, ಜೊತೆಗೆ ಆ ಪ್ರೊಫೆಷ್ನಲ್ ರೀತಿಯಲ್ಲಿ ರ್ಯಾಂಡ್ ಮಾಡುವಂಥ ಸಾಮರ್ಥ್ಯ ಇರೋರನ್ನು ಈ ಒಂದು ಕಾಕ್ರೋಚ್ ಜನತಾ ಪಕ್ಷಕ್ಕೆ ಸೇರಲು ಅರ್ಹತಾ ಮಾನದಂಡಗಳನ್ನು ಒಂದು ವಿಭಿನ್ನ ರೀತಿಯೊಳಗೆ ತನ್ನದೇ ಆದಂಥ ಮಾನದಂಡಗಳನ್ನು ಈ ಒಂದು ಕಾಕ್ರೋಚ್ ಜನತಾ ಪಕ್ಷವನ್ನು ಕಾಣ್ತಾ ಇದೆ. ಜೊತೆಗೆ ತನ್ನದೇ ಆದಂಥ ವೆಬ್ಸೈಟ್ ಕೂಡ ಈ ಒಂದು ಪಕ್ಷವು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕಾಕ್ರೋಚ್ ಜನತಾ ಪಕ್ಷವು ವಿದೇಶದಲ್ಲಿ ಕೂಡ ಒಂದು ಗಮನವನ್ನು ಈ ಒಂದು ಕಾಣ್ತಾ ಹೋಗ್ತೀವಿ. ಯಾವುದೇ ಒಂದು ಜಾಲತಾಣದ ಮೂಲಕ ನೋಡಿದಪ್ಪ ಅಂದ್ರೆ ಈ ಒಂದು CJP ಅದೊಂದು ಬಗ್ಗೆ ಮಾಹಿತಿಯನ್ನು ಕಾಣ್ತಾ ಹೋಗ್ತೀವಿ, ನೋಡ್ತಾ ಹೋಗ್ಬೋದು. ಯಾವುದೇ ಒಂದು ನ್ಯೂಸ್ಗಳಲ್ಲೂ ಕೂಡ ಈ CJPಯ ಬಗ್ಗೆ ಮಾಹಿತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಟ್ಟಾರೆಯಾಗಿ ಈ ಒಂದು CJPಯ ಮುಖ್ಯಾಂಶ ಹೇಳೋದಾದರೆ ಏನಪ್ಪ ಅಂದ್ರೆ
ಯಾವುದೇ ಒಂದು ವ್ಯವಸ್ಥೆಯ ಬದಲಾವಣೆ ಆಗ್ಬೇಕಪ್ಪ ಅದನ್ನು ಅದು ನಮ್ಮ ಕೈಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಜಗದ ನಿಯಮ ಇದು ಬದಲಾವಣೆಯೇ ಜಗದ ನಿಯಮ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು CCP ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ಸಮಾಜಕ್ಕೆ ಒಂದು ಮಾದರಿ ಆಗಿರಬೇಕಂತ ಈ ಒಂದು ಕೊನೆಯಲ್ಲಿ ಹೇಳ್ತಾ ಹೋಗುತ್ತಾ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇದರ ಬಗ್ಗೆ ಇನ್ನೇನಾದರೂ ಮಾಹಿತಿ ಹೇಳ್ಬೇಕಪ್ಪ ಅಂದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.